ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶು ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಯಾರಿ ನನಗೆ ತುಂಬ ಇಷ್ಟ. ಇದನ್ನೇ ಹಾಕ್ಕೊಳ್ಳೋಣ ಅಂತ ಥಿಂಕ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಮಮ್ಮಿ ನನಗೆ ಕೊಡಿಸಿರುವಂತಹ ಸ್ಯಾರಿ. ನನಗೆ ತುಂಬಾ ಇಷ್ಟ ಈ ಸ್ಯಾರಿ. ಫ್ಯಾನ್ಸಿ ಸ್ಯಾರಿ ಅಂತಲೇ ಹೇಳ್ಬೋದು. ನೋಡಿರಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ನಾನು ಒಂದು ಲುಕ್ ತೋರಿಸ್ತಾ ಇದ್ದೀನಿ. ಇದು ಕೊಡಿಸಿ ಒಂದು ನಿಯರ್ಲಿ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು. ಇದು ಲಿಟ್ರಲಿ ನಾನು ಇದು ಸೆಕೆಂಡ್ ಟೈಮ್ ಉಡ್ತಾ ಇರೋದಷ್ಟೇ. ನಾನು ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾ ಇದ್ನಲ್ಲ ಲಾಸ್ಟ್ ಇಯರ್, ಆ ಟೈಮಲ್ಲಿ ಒಂದು ಸಾರಿ ಉಟ್ಕೊಂಡಿದ್ದೆ ಅಷ್ಟೇ. ಮತ್ತು ಸೆಕೆಂಡ್ ಟೈಮ್ ಇವತ್ತೇ ನಾನು ಉಟ್ಕೊಳ್ತಾ ಇರೋದು. ಜಸ್ಟ್ ಸಿಂಪಲಾಗಿ ನಾನು ರೆಡಿಯಾಗಿದ್ದೀನಿ. ನಾನು ಏನಕ್ಕೆ ರೆಡಿಯಾಗಿದ್ದೀನಿ ಅಂದರೆ, ಎಸ್ ಆಬ್ವಿಯಸ್ಲಿ ಆಶು ಬರ್ತಡೆಗೆ. ಇದು ನೋಡಿ, ನಾನು ಈ ಜುಮ್ಕಿ ಬಗ್ಗೆ ಹೇಳಲೇಬೇಕು. ಇದು ರಿಯಲ್ ಗೋಲ್ಡ್ ಜುಮ್ಕೀಸ್. ನಂಗೆ ತುಂಬಾ ಇಷ್ಟ ಆಗಿರೋಂಥ ಡಿಸೈನ್. ಹಾಗೂ ಕೈಗೂ ಕೂಡ ನಾನು ಕಡ ಹಾಕ್ಕೊಂಡಿದ್ದೀನಿ. ಹಾಫ್ ಲಾಕೆಟ್ ಕಡ ಅಂತ ಅಂತಾರೆ, ಒಂದು ವಾಚ್. ಇಷ್ಟು ನಾನು ಸಿಂಪಲಾಗಿ ರೆಡಿಯಾಗಿ ಈಗ ಹೋಗಿ ಆಶುಗೆ ಬಟ್ಟೆ ಕೊಂಡ್ಕೊಂಬರ್ಬೇಕು ಅಂತ ರೆಡಿಯಾಗಿದ್ದೀನಿ. ಜಸ್ಟ್ ಸುಮ್ಮನೆ ಕ್ಯಾಶುಯಲಾಗಿ ಸ್ಯಾರಿ ಉಟ್ಕೊಂಡ್ಬಿಟ್ಟೆ ಇವತ್ತು. ಹ್ಯಾಪಿ ಬರ್ಡೇ ಬಂಗಾರ. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು ಕಂದ. ಇವತ್ತು ನನ್ನ ಮಗನ ಬರ್ತಡೇ. ಪ್ಲೀಸ್ ವಿಶ್ ಹಿಮ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಆ್ಯಂಡ್ ಸೇ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಎಸ್, ಅವನಿಗೆ ಇದು ಈ ಔಟ್ಫಿಟ್ ಅವಳ ನಿಖಿತಾ ನೀತು ಮಮಂತ್ ಅಂತಾನೆ. ಬಗ್ಗು ಮಗರಿ, ನೀನು ಹೈಟಿಗೆ ಕಾಣ್ತಾ ಇಲ್ಲ. ನೀತು ಮಮಂತ್ ಅಂತಾನೆ. ನನ್ನ ತಂಗಿ ನಿಖಿತಾ ಇದನ್ನ ಗಿಫ್ಟ್ ಮಾಡಿದ್ದು ಈ ಡ್ರೆಸ್. ಸೊ ಸ್ಟಾರ್ಟ್ ಆಗ್ತಿದೆ ಸೆಲೆಬ್ರೇಷನ್. ತುಂಬ ಸಿಂಪಲ್ ಆಗಿ, ಆ್ಯಸ್ ಐ ಟೋಲ್ಡ್ ಇನ್ ದ ಲಾಸ್ಟ್ ಬ್ಲಾಗ್, ನೀವು ನೋಡಿರ್ಬೋದು. ನಾನು ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಾಗಿರ್ಬೋದು. ನಾನು ಈ ವರ್ಷ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಡ್ರೆಸ್ ಮತ್ತು ಒಂದು ಪುಟ್ಟ ಕೇಕ್ ತೆಗೆದುಕೊಂಡು ಬಂದು ಆವಾಗ ಬೇರೆ ಡ್ರೆಸ್ ಚೇಂಜ್ ಮಾಡ್ತೀನಿ. ಅವರ ಮಾಮ ಕೊಡಿಸಿದ್ದು, ಅವ್ರ ಪಪ್ಪ ಕೊಡಿಸಿದ್ದು ಎಲ್ಲ ತುಂಬಾ ಇದೆ. ಸೊ ಈ ರೀತಿ ಇದೆ. ಇದು ಹುಡಿ. ಹುಡಿ ಇದ್ರ ಲಿಂಕ್ ಅವ್ರ ಕಡೆಯಿಂದ ನಾನು ಇಫ್ ಪಾಸಿಬಲ್ ನಾನು ಲಿಂಕ್ ಕಳಿಸ್ತೀನಿ. ಇದು ಆನ್ಲೈನ್ ಶಾಪಿಂಗಲ್ಲಿ ಮಾಡಿಸಿದ್ದು. ದಟ್ ಮೀನ್ಸ್ ಆನ್ಲೈನ್ ಶಾಪಿಂಗಲ್ಲಿ ಇದನ್ನ ಅವಳು ಕಳಿಸಿರೋದು. ಚೆನ್ನಾಗಿದೆ. ಎಸ್, ಯು ಕ್ಯಾನ್ ಗೋ. ಥ್ಯಾಂಕ್ ಯು. ಬಾಯ್. ಸೊ ಈ ರೀತಿ ನಾನು ರೆಡಿ ಆಗಿದ್ದೀನಿ. ಇದೊಂದು ಸಿಂಪಲ್ ಆಗಿರುವಂಥ ಸ್ಯಾರಿ. ಯಾವ್ದು ಹಾಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಜಸ್ಟ್ ಈ ಸ್ಯಾರಿ ಹಾಕೊಂಡೆ. ಇಲ್ಲಿ ನೋಡಿ ಎಂತ ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ನನ್ನ ಸ್ಯಾರಿಗೆ ಫುಟ್ವೇರ್ ಯಾವ್ದು ನಾನು ಪೇರ್ ಮಾಡ್ಕೊಂಡಿದ್ದೀನಿ ಅಂತ ನೀವೇ ನೋಡಿ. ಕೀಪ್ ಆನ್ ವಾಚಿಂಗ್. ನೀವು ನಗ್ತಿದ್ದೀನಿ ನಿಜವಾಗಿ. ಮತ್ತು ಮನೇಲಿ ಹಾಕೊಳ್ಳುವಂಥ ಚಪ್ಪಲ್ ಹಾಕೊಂಡ್ಬಿಟ್ಟಿದ್ದೀನಿ. ಸ್ಯಾರಿ ಮೇಲೆ ಎಷ್ಟು ಕೆಟ್ಟದಾಗ ಕಾಣ್ತಿತ್ತು ಅಂದರೆ ಆಶು, ಅದಕ್ಕೆ ಯಾವ್ಯಾವ ನಾವು ಔಟ್ಫಿಟ್ಸ್ಗೆ ಯಾವ್ಯಾವ ಸ್ಲಿಪ್ಪರ್ಸ್ ಹಾಕೋಬೇಕೋ ಅದೇ ಹಾಕೋಬೇಕು. ಇದರ ತುಂಬ ವಲ್ಗರಾಗಿ ಕಾಣುತ್ತೆ, ತುಂಬ ಕೆಟ್ಟದಾಗಿ ಕಾಣುತ್ತೆ. ನಮ್ಮ ಔಟ್ಲುಕ್ ಏನಿರುತ್ತೆ ತುಂಬಾ ಹಸಿವಾಗಿ ಕಾಣ್ತದೆ ನೋಡೋರಿಗೆ. ಸೊ ಮತ್ತು ಈ ಶೂ ಹಾಕೊಂಡಿದ್ದೀನಿ ನೋಡಿ, ಇದು ನನ್ನ ರೆಗ್ಯುಲರ್ ಶೂ. ಬರ್ತ್ಡೇ ಬಾಯ್. ಇವತ್ತು ಆಟೋ ಮನೆ ಹತ್ರನೇ ಇದೆ. ಎಸ್, ಅಂತೂ ಇಂತೂ ಶೋರೂಮ್ಗೆ ಬಂದ್ವಿ. ಇದು ನಾವು ಆಶುಗೆ ರೆಗ್ಯುಲರಾಗಿ ಅಕೇಷನ್ಸ್ಗೆ ಅವನಿಗೆ ಡ್ರೆಸ್ ಕೊಂಡ್ಕೊಳ್ಳುವಂತಹ ನಮ್ಮ ರೆಗ್ಯುಲರ್ ಶೋರೂಮ್. ಇಲ್ಲಿ ಸ್ಟಾಫ್ ಆಗಿರ್ಬೋದು, ಇಲ್ಲಿ ಓನರ್ ಆಗಿರ್ಬೋದು, ತುಂಬಾ ಒಳ್ಳೆಯವರು. ದೇ ಆರ್ ಸೋ ಫ್ರೆಂಡ್ಲಿ ವಿತ್ ಅಸ್. ಒಂದು ರೀತಿ ಫ್ಯಾಮಿಲಿ ಟೈಪೇ ಆಗಿ ಹೋಗ್ಬಿಟ್ಟಿದ್ದೀವಿ. ರೇಟ್ ಕೂಡ ರೀಸನಬಲ್ ಇರುತ್ತೆ. ಆಶುಗೆ ತುಂಬಾ ಕರೆಕ್ಟಾಗಿರುವಂಥ ಕಲರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಕೂಡ ಇಲ್ಲಿ ಸಿಕ್ಕ ಹೋಗುತ್ತೆ. ಸೊ ನಾವು ಈ ಶೋರೂಮ್ನೇ ಪ್ರಿಫರ್ ಮಾಡ್ತೀವಿ. ಸೇಮ್ ಮೊನ್ನೆ ಯುಗಾದಿಗೆ ಅದು ಸೇಮ್. ಹಾಂ, ಯುಗಾದಿಗೆ ಅದು ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡೋಗಿದ್ವಿ. ಸೈಜ್ ಕಮ್ಮಿ ಇದೆ. ಇದರಲ್ಲಿ ಒಂದೇ ಪೀಸ್ ಇದೆ. ಅದು ಫುಲ್ ಇದೆ. ಇದು ತಂತೆ ಟಿ ಶರ್ಟ್ ನೆಕ್ಕಿರೋದು ಇಷ್ಟ ಆಗಲ್ಲ ನನಗೆ. ಅಂತ ಬೇಕಾ? ಅಂತ ಇಷ್ಟ ಆಗಲ್ಲ ನನಗೆ. ಕಾಲರ್ ಬೇಡ, ನೋಡಿ ನೆಕ್ಕ ಬೇಕಾ? ಕಾಲಿಗೆ ಹಾಕ್ತೀನಿ.
ಫೈನಲಿ ಡ್ರೆಸ್ ಸೆಲೆಕ್ಷನ್ಸ್ ಆದಮೇಲೆ ನಾವು ಬೇಕ್ರಿಗೆ ಬಂದ್ವಿ. ಪ್ರೀವಿಯಸ್ ನೈಟ್ ಕೇಕ್ ಆರ್ಡ್ರ್ ಮಾಡಿ ಹೋಗಿದ್ವಲ್ಲ, ಆ ಕೇಕ್ ಡೆಲಿವರಿ ಟೈಮ್ ಬಂದಿತ್ತು. ಸೊ ಹಾಗೆಯೇ ಕೇಕ್ ತಗೊಂಡು ಮನೆಗೆ ಹೋಗ್ಬೇಡ ಅಂತ 2 ಕೆಲಸ ಆಗೋಗುತ್ತೆ ಅಂತ ಈ ಬೇಕ್ರಿಗೆ ಬಂದ್ವಿ. ಇದು ಕೂಡ ನಮ್ಮ ರೆಗ್ಯುಲರ್ ಬೇಕ್ರಿ, ನಮ್ಮ ಡ್ಯಾಡಿ ಫ್ರೆಂಡ್ ಮಗನ ಬೇಕ್ರಿ. ಈ ಬೇಕ್ರಿ ಒಂದು ನನ್ನ ತಮ್ಮನ ಫ್ರೆಂಡ್, ಸೊ ಕೂಡ ಇದೂ ಫ್ಯಾಮಿಲಿ ಫ್ರೆಂಡ್ ಬೇಕ್ರಿನೇ ಆಗೋಯ್ತು. ಇಲ್ಲಿ ಎಲ್ಲ ಒಂದು ಐಟಮ್ಸ್ ತುಂಬಾ ಫ್ರೆಶ್ ಸಿಗುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ, ತುಂಬಾ ಯಮ್ಮಿ ಅನಿಸುತ್ತೆ ನನಗಂತೂ. ನಾನು ಇವ್ರನ್ನ ವೆಯ್ಟ್ ಮಾಡ್ಕೋತಾ ನಾನು ಬೆಳಗ್ಗೆನೇ ಏನೂ ತಿಂದಿರಲಿಲ್ಲ. ಇವ್ರು ಸ್ವಲ್ಪ ಮನೆಗೆ ಬರೋದು ಲೇಟಾಗಿತ್ತು ಆಶುರ್ ಪಾಪ. ಸೊ ನಾನು ಏನೇನು ತಿಂದಿರಲಿಲ್ಲ, ತುಂಬ ಬೇಜಾರಾಗಿತ್ತು. ಸೊ ತುಂಬಾ ಹಸುವಾಗ್ಬಿಟ್ಟು ನನಗೆ ಆಲ್ರೆಡಿ ಸಾಯಂಕಾಲ ಒಂದು 4:30 ಆಗಿಬಿಟ್ಟಿತ್ತು. ಸೊ ನಾನು ಬ್ರೆಡ್ ಟೋಸ್ಟ್ ತಗೊಳ್ಳೋಣ ಅಂತ ಈ ಬೇಕ್ರಿಲಿ ಬ್ರೆಡ್ ಟೋಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಬ್ರೆಡ್ ಸ್ಯಾಂಡ್ವಿಚ್ ಟೋಸ್ಟ್ ಆರ್ಡ್ರ್ ಮಾಡಿ ಅದನ್ನ ನಾನು ತಗೊಂಡೆ. ನೀವು ಒಂದು ಸಲ ಇದನ್ನ ಟ್ರೈ ಮಾಡ್ಬೋದು. ಸೊ ನೋಡಿ, ಆಗಲೇ ಕೇಕ್ ಕೊಟ್ಟಿದ್ದಾರೆ ನನಗೆ, ಇದು ಇಟ್ಕೊಂಡಿದ್ದೀನಿ. ಅವರು ಹೊರಗಡೆ ನಿಂತು ನನ್ನನ್ನೇ ವೆಯ್ಟ್ ಮಾಡ್ತಾಯಿದ್ದಾರೆ, ಇದು ಫೋನ್ ಕಾಲಲ್ಲಿ. ಸೊ ಬ್ರೆಡ್ ಟೋಸ್ಟ್ ಫೈನಲಿ ಬಂತು, ಬಿಸಿ ಬಿಸಿ. ಹೊರಗಡೆ ಬೇರೆ ಸ್ವಲ್ಪ ಚುಮ್ಮು ಮಳೆ, ಥಂಡಿ ಇತ್ತು. ಬ್ರೆಡ್ ಟೋಸ್ಟ್ ನಾನು ಟೇಸ್ಟ್ ಮಾಡಿದೆ. ಹಾಗೆ ಆಶುಗೆ ಮತ್ತು ಮಮ್ಮಿಗೂ ಕೂಡ ಪಾರ್ಸಲ್ ಮಾಡಿಸ್ಕೊಂಡೆ, ಅವರಿಗೆ ಒಂದು ಪೇರ್. ಅವ್ರಿಗೂ ಆವಾಗಲೇ ಊಟ ಮಧ್ಯಾಹ್ನ 1 ಗಂಟೆಗೆ ಮಾಡಿದ್ದು. ಅವ್ರಿಗೂ ಸ್ವಲ್ಪ ಸ್ನ್ಯಾಕ್ ಟೈಮ್ ಅಂತ ಅವ್ರಿಗೂ ಪಾರ್ಸಲ್ ಮಾಡ್ಕೊಂಡು ತೊಗೊಂಡೋದೆ. ಕೇಕ್ ಆಲ್ರೆಡಿ ಈಸ್ ರೆಡಿ ಟು ಕ್ಯಾರಿ ಟು ಹೋಮ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ನಾವು ಈಗಿನ್ನು ಬಂದ್ವಿ, ಕೇಕ್ ತಗೊಂಡು ಬಂದಿದ್ದೀವಿ. ಈಗ ನನ್ನ ಬ್ರದರ್ಸ್ ಮತ್ತು ಅವ್ರ ವೈಫ್ಸ್ ಮಕ್ಕಳೆಲ್ಲ ಬರ್ತಾರೆ. ಖುಷಿಯಾಗಿದ್ದೀನಿ. ಆಶು ಗೆಟಪ್. ಆಶು ಈ ಡ್ರೆಸ್ ಆಶುದು ತುಂಬ ಚೆನ್ನಾಗಿದೆ, ಈ ಒಂದು ಶರ್ಟ್. ಸೊ ನೋಡಿ, ರೆಡಿ ಆಗಿದ್ದಾನೆ ನನ್ನ ಮಗ. ನಾನು ಇವತ್ತು ಹೋಗಿ ಅವನಿಗೆ ಡ್ರೆಸ್ ಕೊಡಿಸಿದ್ರು ಅವ್ರ ಪಾಪ. ಈ ವರ್ಷ ಡಿಫ್ರೆಂಟ್ ಆಗಿರಲಿ ಅಂತ ನಾವು ಅವನಿಗೆ ಫುಲ್ ಶರ್ಟ್ ಕೊಡಿಸಿದ್ವಿ. ಅವ್ರ ಪಾಪನೇ ಫುಲ್ ಶರ್ಟ್ ಕೊಡ್ಸೋಣ ಈ ಸರಿ ಅಂತಂದ್ರು. ಇದೊಂದೇ ಅಲ್ಲ, ಇದ್ರ ಜೊತೆ ಇನ್ನೂ ಟೀ ಶರ್ಟ್ಸ್ ಇದೆ. ಈ ಸಲ ಸ್ಪೆಷಲ್ ಏನಂದರೆ ಶರ್ಟ್ ಆ್ಯಂಡ್ ಕಾರ್ಗೋ ಪ್ಯಾಂಟ್ಸ್. ಹಿ ಲೈಕ್ಸ್ ಕಾರ್ಗೋ ಪ್ಯಾಂಟ್ಸ್ ಅಲ್ಲ? ಡು ಯು ಲೈಕ್ ಕಾರ್ಗೋ ಪ್ಯಾಂಟ್ಸ್? ಎಸ್, ಹಿ ಲವ್ಸ್ ಕಾರ್ಗೋ ಪ್ಯಾಂಟ್ಸ್. ಈ ವರ್ಷ ಅವನಿಗೆ ಯಾಕೋ ಕಾರ್ಗೋ ಪ್ಯಾಂಟ್ಸ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಸೊ ಅದು ಅಲ್ಲೇ ಇದನ್ನ ಟ್ರೈ ಮಾಡ್ದೆ ಒಂದು ಶಾಪಲ್ಲಿ, ಶೋರೂಮಲ್ಲಿ. ಆ್ಯಂಡ್ ಅಲ್ಲೇ ಇದನ್ನ ಟ್ರೈ ಮಾಡಿ ಇದು ಎಷ್ಟು ನನಗೆ ಇಷ್ಟ ಆಯಿತು ಅಂತ ಅಲ್ಲಿಂದನೇ ಹಾಕೊಂಬಂದ್ಬಿಟ್ಟ. ಕಾರ್ಗೋ ಪ್ಯಾಂಟ್ ಕೂಡ what is special about this cargo pant? Hair packets. Yes. ಕಾರ್ಗೋ ಪ್ಯಾಂಟ್ಸ್ನ ಕೊಡಿಸ್ಕೊಂಡ, ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಆ ಕ್ವಾಲಿಟಿ, ಆ ಶೋರೂಮಲ್ಲಿ ಏನಂದರೆ ಕ್ವಾಲಿಟಿ ತುಂಬ ಸೂಪರ್ ಆಗಿರುತ್ತೆ ಅಲ್ಲ ಕಂದ? ಸ್ಮೈಲ್, ಆರ್ ಯು ಹ್ಯಾಪಿ? ಎಸ್. ಅವಾಗಲೇ ಇದನ್ನ ನಾನು ತಗೊಳ್ತಾ ಇದ್ದೆ ಕ್ಲಿಪ್ಪಿಂಗ್ಸ್, ಬಟ್ ಸ್ವಲ್ಪ ಮೆಮೊರಿ ಫುಲ್ ಆಗ್ಬಿಟ್ಟು ಅದಕ್ಕೆ ಅಷ್ಟೊತ್ತಿಗೆ ಮೆಮೊರಿ ಎಲ್ಲ ಕ್ಲೀನ್ ಮಾಡೋಷ್ಟು ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಆಶು ಎಲ್ಲ ಮೆಮೊರಿ ಕ್ಲೀನ್ ಮಾಡಿಕೊಟ್ಟ. ಎಸ್, ಡ್ರೆಸ್ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕ್ತೀನಿ. ಯಾವ ಟೈಮಿಗೆ ಬರ್ತಾ ಇದ್ದಾಳೆ ಅಂತ, ಅವನ ಮಗನ ಪಾರ್ಟಿಗೆ, ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ. ಏನ್ ತಗೊಂಬಂದೆ ಗಿಫ್ಟ್? ಬಾದುಷಾ. ಕೇಕ್ ತಿಂದ ಬಾದುಷಾ ಯಾಕೆ? ಅವಳು ಹೆಚ್ಚು ಕಮ್ಮಿ ಒಂದು, ಈಗ ಟೈಮ್ ಎಷ್ಟು ಅಂದ್ರೆ ನಿಯರ್ಲಿ 6:20 ಆಗ್ತಾ ಇದೆ. ಅವಳು ಹೋಗಿದ್ದು ಎಷ್ಟು ಗಂಟೆಗೆ? ನೀನು ಹೋಗಿದ್ದು 4 o'clock ಹೋಗಿದ್ದವಳು. ನನಗೆ ಗಿಫ್ಟ್ ತಗೊಂಡ್ಬರ್ಬೇಕು ಶುಗೆ ಅಂತ. ಈಗ ಬಂದಿದ್ದಾಳೆ ನೋಡಿ, ನೋಡೋದು ಗಿಫ್ಟ್ ತಗೊಂಡ್ಬಂದ. ಇದೇನೋ ಇಲ್ಲಿ ನಮ್ಮ ಲೋಕಲ್ ಶಾಪಲ್ಲಿ ಎಲ್ಲಿ ತಗೊಂಡ್ಬಂದಿದ್ನ? ಇಲ್ಲ, ಹಿಂಗಡೆ ಅಂಗಡಿ. ಪಕ್ಕದಲ್ಲೇ ಇದು ಸಿಗುತ್ತೆ ಬಾದುಷಾ, ತುಂಬಾ ಟೇಸ್ಟಿ ಆಗಿರುತ್ತೆ. ಆಶು ಈಗಲೇ ಕೊಟ್ಬಿಡ್ತೀನಿ, ಮತ್ತವ್ರ ಬಂದ್ಬಿಡ್ತಾರೆ. ಕಟ್ಕರ್ತೆ. ಲಾ 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 ಲಾ, ಹ್ಯಾಪಿ ಬರ್ಡೇ, ಲಾ 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 ಲಾ, ಹ್ಯಾಪಿ ಬರ್ಡೇ, ಲಾ 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 ಲಾ. ವಾವ್ 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 ವಾವ್, Piggy bank. Wow, thank you. Thank you, guys. Say thanks. Happy Wow, you have
ಥ್ಯಾಂಕ್ಸ್. ಕತೆ ವಾವ್, ಆಮೇಲೆ ಡೆಲಿವರಿ ತೋರಿಸ್ತೀನಿ ಏನು ಗಿಫ್ಟ್ ಸಿಕ್ತು ಅಂತ. ಪ್ಯಾಂಟ್ ನೋಡಿ ಈಗ ತಂದು ನಾನು ಇವನ್ ತಗೊಂಡೆ. ನೈ ಬಟ್ಟು ಚೆನ್ನಾಗಿದೆ ಮೊನ್ನೆ ಅದು. ಫ್ರೆಂಡ್ಸ್ ಏನಾಗಿದೆ ಅಂದ್ರೆ ಇವಳು ನನ್ನ ತಂಗಿ ಆಶಿಗೆ ಗಿಫ್ಟ್ ತಂದು ಕೊಟ್ಟಿದ್ದಾಳೆ. ಸೌಂಡ್ ಕಡಿಮೆ ಮಾಡೆ. ಈ ಟೀ ಶರ್ಟ್ ಥ್ಯಾಂಕ್ ಯು. ಬಟ್ ಏನಾಗಿದೆ ಅಂದ್ರೆ ಅವ್ರ ಪಪ್ಪಾನು ಇದೇ ರೀತಿ ಟೀ ಶರ್ಟ್ ತಂದು ಕೊಟ್ಟಿದ್ದಾರೆ. ದಟ್ ವಾಸ್ ಅ ಸರ್ಪ್ರೈಸ್ ಗಿಫ್ಟ್ ಅಂತಾನೆ ಹೇಳ್ಬಹುದು. ಸೇಮ್ ಟೀ ಶರ್ಟ್ ಸೇಮ್ ಶಾಪ್ ಅಲ್ಲಿ ತಂದು ಕೊಟ್ಟಿದ್ದಾರೆ. ಇಲ್ಲಿ ವಿಶಾಲ್ ಮಾರ್ಟ್ ಅಂತ ಇದೆ, ಅಲ್ಲಿ ಹೋಗಿ ಅವರು ಕೂಡ ಮೊನ್ನೆ ಹೋಗಿದ್ರಂತೆ, ಅವ್ರು ತಂದು ಕೊಟ್ಟಿದ್ರು. ಇವಳು ಸೇಮ್ ಟಿ ಶರ್ಟ್ ತಂದುಬಿಟ್ಟಿದ್ದಾಳೆ. ಬಟ್ ಅವ್ರು ಮೊನ್ನೆ ಹೋಗಿದ್ದು ಇದಕ್ಕೆ ಮೆಜಾರಿಟಿ ಜಾಸ್ತಿ ಸಿಗುತ್ತೆ. ಸೊ ಅವಳು ಈಗೇನು ತಂದಿದ್ದಾಳೆ ಅದನ್ನ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದ್ಬಿಡು ಅಂತ ಹೇಳಿದ್ದೀನಿ. ಸೇಮ್ ಕಲರ್ ಸೇಮ್ ಸೈಜ್ ಸೇಮ್ ಡಿಸೈನ್ ಎಲ್ಲ ಸೇಮ್. ಸೊ ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಬಿಡಿ. ಅದನ್ನ ಈಗಲೇ ಹೋದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತಾರೆ. ಫ್ರೆಂಡ್ಸ್ ಏನೇನೆಲ್ಲ ಗಿಫ್ಟ್ ಅವನಿಗೆ ಸಿಕ್ತು ಅಂತ ನಿಮಗೆ ನಾನು ಇದೇ ವಿಡಿಯೋದಲ್ಲಿ ಸದ್ಯವಾದ ಶೇರ್ ಮಾಡ್ತೀನಿ. ಅದರ ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಖಂಡಿತವಾಗಿಯೂ ಮಾಡೇ ಮಾಡ್ತೀನಿ. ಲಿಟ್ರಲಿ ಈ ಸಲ ಏನೇನು ನಾವು ಡೆಕೋರೇಟ್ ಮಾಡಿಲ್ಲ. ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡ್ತಿದ್ವಿ. ನಾನು, ನಿಖಿತಾ, ಆಶೀರ್ ಪಪ್ಪ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಿದ್ವಿ. ಕೆಲವೊಂದು ವರ್ಷಗಳಲ್ಲಿ ನನ್ನ ತಂಗಿ ಗಾಯನ ಕೂಡ ಸೇರಿಕೊಂಡು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಿದ್ವಿ. ಬಟ್ ಈ ವರ್ಷ ಗೊತ್ತಲ್ಲ, ಜಸ್ಟ್ ಸಿಂಪಲಾಗಿ ಮಾಡ್ತಿದ್ವಿ ಅಷ್ಟೇ. ಮಕ್ಕಳು ಬರ್ತಡೇ ಮಾಡಲೇಬೇಕಲ್ವಾ, ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ಸ್. ಸೊ ಮಾಡ್ತಾ ಇದ್ದೀವಿ. ಸೊ ಕೀಪ್ ಆನ್ ವಾಚಿಂಗ್. ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವ್ಲಾಗ್ನ ಕಂಟಿನ್ಯೂಷನ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಮುಖ್ಯವಾದ ವಿಚಾರವನ್ನು ಶೇರ್ ಮಾಡ್ಕೊಳ್ತೀನಿ. ಡೋಂಟ್ ಮಿಸ್ ಟು ವಾಚ್.